ಬಿಜೆಪಿ ಅವರು ಯಾವ್ದಾವ್ದಕ್ಕೆ ಹೋರಾಟ ಮಾಡಿದಾರೆ ಲೆಕ್ಕ ಹಾಕ್ರಿ. ಫಸ್ಟ್ ನನ್ನ ರಾಜೀನಾಮೆ ಕೇಳಿದ್ರು ವಿಜೇಂದ್ರ ಅವ್ರು ಬಂದ ತಕ್ಷಣ. ಅಶೋಕ್ ಅವರು ನನ್ನ ರಾಜೀನಾಮೆ ಕೇಳಿದ್ರು. ಯಾರಿಗೋಸ್ಕರ? ಇಲ್ಲಿ ಯಾವನೋ ಅವ್ರ ಬಿಜೆಪಿ ಅಭ್ಯರ್ಥಿ ಅವನೇ ಆಕ್ಸಿಡೆಂಟ್ ಮಾಡ್ಕೊಂಡು ಕೊಲೆ ಯತ್ನ ಅಂತ ಹೇಳಿದ್ರು. ಮೊನ್ನೆ 700 ಕ್ವಿಂಟಲ್ ಅಕ್ಕಿ ಸಿಕ್ಕಿದೆ. ಅವನ್ ರಾಮ್ ಭಕ್ತನ? 56 ಕೇಸ್ ಇದೆ ಅವನ ಮೇಲೆ. ಅವ್ರಿಗೆ ಟಿಕೆಟ್ ಕೊಟ್ಟಿದ್ರಲ್ಲ, ಅವ್ನ್ ರಾಮ್ ಭಕ್ತನ? ಅವ್ನ್ ಕರ್ಸೇಬೇಕ? ಆಯ್ತಪ್ಪ, ಈ ಕರ್ಸೇಬೇಕ್ರ ಬಗ್ಗೆ ಇಷ್ಟು ಪ್ರೀತಿ ಇದ್ದಿದ್ರೆ ಬೊಮ್ಮಾಯಿ ಹೋಮ್ ಮಿನಿಸ್ಟರ್ ಇದ್ರು, ಅಶೋಕ್ ಅವ್ರ ಹೋಮ್ ಮಿನಿಸ್ಟರ್ ಇದ್ರು, ಏನ್ ಮಾಡ್ತಾ ಇದ್ರಿ? ಕತ್ತೆ ಕಾಯ್ತಾ ಇದ್ರ? ನೀವು ತೆಗಿಬೇಕಾಗಿತ್ತು ಕೇಸ್ಗಳು. ಅವಾಗ ಪ್ರಾಮಾಣಿಕವಾಗಿ ಯಾರು ಕರ್ಸೇಬೇಕ್ರು ಇದ್ದೀರಾ ನೀವು, ಯಾರು ನಿಜವಾದ ರಾಮ್ ಭಕ್ತರು ಇದ್ದೀರಾ ನೀವು, ದಯವಿಟ್ಟು ನಿಮ್ ಲೀಡರ್ಸಿಗೆ ಕೇಳಿ. ಅಶೋಕಣ್ಣ, ಯಾಕೆ ನೀವು ನಮ್ ಕೇಸ್ ವಾಪಸ್ ತಕ್ಕೊಂಡಿಲ್ಲ? ನಾವು ಧರ್ಮದ ಪರವಾಗಿ ಹೋರಾಟ ಮಾಡಿದ್ರಲ್ಲ, ನಿಮ್ ಪರವಾಗಿ ಹೋರಾಟ ಮಾಡಿದ್ವಲ್ಲ, ಯಾಕೆ ಕೇಸ್ ವಾಪಸ್ ತಕೊಂಡಿಲ್ಲ? ನೀವೇ ಹೋಮ್ ಮಿನಿಸ್ಟರ್ ಇದ್ರಿ, ಬೊಮ್ಮಾಯಿ ಅವರೇ ಹೋಮ್ ಮಿನಿಸ್ಟರ್ ಇದ್ರಲ್ಲ, ಯಾಕೆ ತಕೊಂಡಿಲ್ಲ? ಕೇಳ್ಬೇಕಲ್ಲ ಅವರಿಗೆ. ರೈತರ ಪರವಾಗಿ ಇಳಿದಿಲ್ಲ, ಯುವಕರ ಪರವಾಗಿ ಇಳಿದಿಲ್ಲ, ಮಹಿಳೆಯರ ಪರವಾಗಿ ಇಳಿದಿಲ್ಲ, ಕನ್ನಡಿಗರಿಗೆ ಆಗ್ತಾ ಇರುವಂತ ಅನ್ಯಾಯ ಪರವಾಗಿ ಇಳಿದಿಲ್ಲ. ಇವ್ರಿಗೆ ರಾಮ್ ಭಕ್ತರ ಡೆಫಿನಿಷನ್ ಕೊಡ್ತೀರಾ ನೀವು? ರಾಮ್ ಭಕ್ತರಿಗೆ ಪ್ರೊಟೆಕ್ಷನ್ ಇಲ್ಲ ಅಂತ ಇವಾಗ ನೀವು ಕೂಗಾಡ್ತಾ ಇದ್ದೀರಲ್ಲ, ನೀವು ಮರ್ತೋಗಿದ್ಯಾ? ಅರ್ಗ ಜ್ಞಾನೇಂದ್ರ ಅವ್ರ ಮನೆ ಮೇಲೆ ಯಾವಾಗ ಅವ್ರ ಹೋಮ್ ಮಿನಿಸ್ಟರ್ ಇದ್ರು, ದಾಳಿ ಯಾರು ಮಾಡಿದ್ದು? ಎಬಿವಿಪಿ ಅವರು ಕಾಂಗ್ರೆಸ್ನವರ ಬಿಜೆಪಿನವರ? ದಾಳಿ ಮಾಡ್ಬಿಟ್ಟು ಹೇಳ್ತಾರೆ ಸರ್ ನಮ್ಗೆ ರಕ್ಷಣೆ ಇಲ್ಲ ಅಂತ. ನೆನಪಿದ್ಯಾ ನಿಮಗೆ? ಮರ್ತೋಗ್ಬಿಟ್ರ? ಅವಾಗ ಯಾಕ್ರಿ ಬಿದ್ದಿಲ್ಲ ನೀವು? ರೋಡಿಗೆ ಯಾಕೆ ಬೀಳ್ದಿಲ್ಲ ನೀವು ಅವಾಗ? ಇವ್ರು ಬಂದು ಇವಾಗ ನಮ್ಗೆ ಪಾಠ ಹೇಳ್ತಾರ. ಕಾನೂನು ಅಂದ್ರೆ ಇವ್ರಿಗೆ ಅಲರ್ಜಿ ಯಾಕೆ? ಸಂವಿಧಾನ ಅಂದ್ರೆ ಅಲರ್ಜಿ ಯಾಕೆ? ದೊಡ್ಡ ಬೋರ್ಡ್ ಇಟ್ಕೊಂಡು ಕೂಡ ನಾನು ಕರ್ಸೇಬೇಕಾ, ನನಗೆ ಅರೆಸ್ಟ್ ಮಾಡಿ ಅಂತ. ನೀವು ಉಲ್ಲಂಘನೆ ಮಾಡಿ ನೋಡಿ, ಅರೆಸ್ಟ್ ಮಾಡಿ ತೋರಿಸಿಲ್ಲ ಅಂದ್ರೆ ನೋಡ್ರಿ ನೀವು. ಆಮೇಲೆ ಇದೆಲ್ಲಾನು ಕೂಡ ನಮ್ಮ ಕಾಲದಲ್ಲಿ ಆಗಿಲ್ಲ ಸ್ವಾಮಿ, ನೀವೇ ನಿಮ್ ಕಾರ್ಯಕರ್ತರ ಮೇಲೆ ಹಾಕಿದಂತ ಕೇಸ್ಗಳು ಇದು. ನೀವು ಮಣಿಕಂಠ ರಾಠೋಡ್ ಇರ್ಬೋದು, ನಿಮ್ಮ ಪೃಥ್ವಿ ಸಿಂಗ್ ಇರ್ಬೋದು, ನಿಮ್ ಪೂಜಾರಿ ಇರ್ಬೋದು, ಬೇರೆ ಇರ್ಬೋದು, ಎಲ್ಲ ನಿಮ್ಮ ಅವಧಿನಲ್ಲೇ ಆಗಿದ್ದು. ನಮ್ಮ ಅವಧಿನಲ್ಲಿ ನಾವು ಕಾನೂನನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಕಾರ್ಕಳ ಸುನಿಲ್ ಅವರು ಪರಶುರಾಮ್ ಸ್ಟ್ಯಾಚ್ಯೂ ಜನರಿಗೆ ಮೋಸ ಮಾಡಿಲ್ವಾ? ಅವ್ರು ರಾಮ್ ಭಕ್ತರ? ಹೇಳಿ. ಪರಶುರಾಮ್ ಸ್ಟ್ಯಾಚ್ಯೂ ಬಗ್ಗೆ, ಆ ಪುತ್ಳಿ ಬಗ್ಗೆ ಏನೇನ್ ಆಗಿದೆ, ಅವ್ರಿಗೆ ರಾಮ್ ಭಕ್ತರ ಅಂತೀರಾ? 40% ಸರ್ಕಾರ ತಗೊಳೋದು ರಾಮ್ ಭಕ್ತರ? PSI ಹಗರಣ ಮಾಡಿದವ್ರು ರಾಮ್ ಭಕ್ತರ? ಬಿಜೆಪಿ ಅವ್ರು ಹತಾಶರಾಗ್ಬಿಟ್ಟಿದ್ದಾರೆ. ಏನೇ ಹೇಳಿದ್ರು ದೇವ್ರಿಗೆ ಕೇಳ್ಬೇಕಂತ. ನಿಮ್ಮ ಮೈಸೂರು MP ಪ್ರತಾಪ್ ಸಿಂಹ ಅವ್ರಿಗೆ ಕೇಳಿದ್ರು, ನೀವೇ ಮಾಧ್ಯಮ ಸ್ನೇಹಿತ ಕೊಟ್ರಿ, ಅವ್ರಿಗೆ ಪಾಸ್ ಯಾಕೆ ಕೊಟ್ರಿ ಅಂದ್ರೆ ಚಾಮುಂಡೇಶ್ವರಿ ಅವ್ರಿಗೆ ಕೇಳಿ ಗೊತ್ತಾಗುತ್ತೆ. ಅವ್ರಿಗೆ ಚಾಮುಂಡೇಶ್ವರಿಗೆ ನಾನು ಕೇಳಿದೆ, ತಾಯಿ ಯಾಕೆ ಪಾಸ್ ಕೊಟ್ರು ಅಂತ. ನನಗೆ ಗೊತ್ತಿಲ್ಲಪ್ಪ, ಅವನಿಗೆ ಕೇಳುವಂಗ. ಇದು ಹೊಸದು. ಏನಿದ್ರು ರಾಮನ ಹೆಸರು ತರೋದು, ಚಾಮುಂಡೇಶ್ವರಿ ತಾಯಿ ಹೆಸರು ತರೋದು ಯಾಕ್ರಿ? ನಿಮಗೆ ನಿಮ್ ಬಾಯಿಗೆ ಏನು ಬೀಗ ಹಾಕಿದೆ ಅಂತ ಯಾಕ್ರಿ ಕೇಳಬೇಕು? ಮತ್ತೆ ಇವ್ರೇನ್ ಮಾಡ್ತಾ ಇದ್ರೆ ಮಿಕ್ಕಿದಕ್ಕೆಲ್ಲಾರು ಮುಂದೆ ಬಂದು ಹೇಳ್ತಾರೆ. ಸಿದ್ದರಾಮಯ್ಯಗೆ ಏಕವಚನದಲ್ಲಿ ಬೈಬೇಕಾದ್ರೆ ಬರ್ತಾರೆ, DK ಶಿವಕುಮಾರ್ ಅವ್ರ ಬೈಬೇಕಾದ್ರೆ ಬರ್ತಾರೆ, ನನಗ್ ಬೈಬೇಕಾದ್ರೆ ಬರ್ತಾರೆ. ಪಾಸ್ ಯಾಕೆ ಕೊಟ್ಟಿರಿದ್ರೆ ಚಾಮುಂಡೇಶ್ವರಿ ಕೇಳ್ರಿ. ಇದು ವಿಚಿತ್ರ. ಏನಂದ್ರು ರಾಮ್ ಭಕ್ತರು ಅಂತ. ಇವ್ರು ಯಾರು ರಾಮ್ ಭಕ್ತರು? ಇವರೆಲ್ಲರೂ